ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ನದಿಗಳಲ್ಲಿ ಸಂಪೂರ್ಣ ಹೂಳು ತುಂಬಿ ನೀರು ಕೂಡ ನಿಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಈ ಕುರಿತು ಹಲವಾರು ಬಾರಿ ನಾವು ಹೋರಾಟ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ. ನಾವು 5 ನದಿಗಳಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಹೂಳು ತುಂಬ್ಯದ ಆ ಹೂಳುಗಳನ್ನು ಸಂಪೂರ್ಣ ತೆರವುಗೊಳಿಸಿ ಅಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಲ್ಲಿಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಹೋರಾಟ ಮಾಡಿದ್ದೆವು. ಕಳೆದ ವರ್ಷ ಇಲ್ಲಿ ಸಾರವಾಡ ಬಳಿ ಹಾಯ್ದು ಹೋಗಿರ್ತಕ್ಕಂಥ ದೋಣಿ ನದಿ ಅದಕ್ಕೆ 10 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದರು ಹೂಳು ತೆಗಿ ಸಂಬಂಧ ಅಂತೇಳಿ. ಅದು ನಿಯಮದ ಪ್ರಕಾರ 10 ಫೂಟ್ ಒಳಗೆ 10 ಫೂಟ್ ತನೂ ತೆಗಿಬೇಕು. ಆದರೆ ಇಲ್ಲಿ ಅದು 10 ಮೀಟ್ರನ್ನ ಕಾಣಿಸ್ತದೆ 10 ಮೀಟ್ರ್ವರೆಗೆ ಆ ಹೂಳನ್ನು ತೆಗಿಬೇಕು. ಅದನ್ನು ಬಿಟ್ಟು ಕೇವಲ 3 ಮೀಟ್ರ್ವರೆಗೆ ಹೂಳನ್ನು ತೆಗೆದು ಅದನ್ನು ಬಂದು ಈಗ ಅದನ್ನು ಅಷ್ಟಿಗೆ ಕಾಮಗಾರಿ ಮುಕ್ತಾಯಗೊಳಿಸ್ಯಾರ. ಮತ್ತು 3 ಫೂಟ್ ಆಯ್ತಂದ್ರೆ 10 ಕೋಟಿ ಒಳಗೆ ಏನು ಖರ್ಚು ಮಾಡಿದ್ರು ಇವರು ಬೇಕಲ್ಲ, ಅದು ತೆಗೆದು ಉಪಯೋಗ ಇಲ್ಲದಂಗೆ ಅದು 3 ಮೀಟ್ರ್ ತೆಗೆದ್ರೆ ಪ್ರಯೋಜನ ಇಲ್ಲ. ಸುಮ್ಮನೆ 10 ಕೋಟಿ ರೂಪಾಯಿ ನೀರಾಗ ಹಾಕದಂಗೆ ಅದು ಅದನ್ನು ಕೂಡ ಮತ್ತು ರೈತರ ಜಮೀನುಗಳಿಗೂ ತೊಂದರೆ ಆಗ್ಯದ. ಆ ರೈತರ ಜಮೀನುಗಳಲ್ಲಿ ಕೂಡ ನೀರು ನುಗ್ಗಿ ಅಲ್ಲಿ ಹೂಳು ಬಂದು ರೈತರಿಗೆ ಹೇಳಿನಿಲ್ಲ, ಒಂದು ಯಾವುದೇ ರೀತಿ ಅವರು ಸೂಚನೆಯನ್ನು ಕೊಟ್ಟಿಲ್ಲ. ಅವ್ರು ಹೇಳದೆ ರೈತರ ಜಮೀನಿನಲ್ಲಿ ಕೂಡ ಅದನ್ನು ಹೂಳು ತೆಗೆದು ಇದನ್ನು ಮಾಡಿದ್ರೆ ರೈತರು ಪರಿಹಾರ ಸಹಿತ ಕೊಟ್ಟಿಲ್ಲ. ಆ ರೈತರು ಕೂಡ ಇವತ್ತು ಪರಿತಪಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಆ ಯಾವ ರೈತರ ಜಮೀನುಗಳಲ್ಲಿ ಹೂಳು ಹೋಗ್ಯದಲ್ಲ ಆ ರೈತರಿಗೆ ಪರಿಹಾರ ಕೊಡಬೇಕು, ಎಲ್ಲ ಹೂಳನ್ನು ತೆಗಿಬೇಕು. ನಿಯಮದ ಪ್ರಕಾರ 10 ಮೀಟ್ರ್ ತೆಗಿಬೇಕಂತಂದು ಸಂಪೂರ್ಣ 10 ಮೀಟ್ರ್ವರೆಗೂ ಕೂಡ ಆ ಹೂಳನ್ನು ತೆಗೆದಕ್ಕಿಂತ ಸರ್ಕಾರದ ಬಂದಂಥ ಅನುದಾನವನ್ನು ಸರಿಯಾಗಿ ಅದನ್ನು ಸದ್ಬಳಕೆ ಮಾಡ್ಕೋಕತ್ತಿ ಕೊಂಡೇಳಿ ನಾನು ಒತ್ತಾಯಪಡಿಸ್ತೇನೆ. ವಿಜಯಪುರ ಜಿಲ್ಲೆ ಪಂಚನದಿಗಳ ಜಿಲ್ಲೆ ಅಂತ ಹೇಳಿ ಕರೆಸ್ಕೋತೀವಿ. ಅದ್ರ ಜೊತೆಗೆ ಇಲ್ಲಿ 4 ನದಿಗಳು ಹಾಗೂ ಒಂದು ಡೋಣಿ ನದಿ ಪ್ರತಿ ವರ್ಷ ಇಲ್ಲಿ ಹರಿದು ನಾವು ನೋಡ್ತಾ ಇದ್ದೀವಿ. ಆದರೂ ಕೂಡ ಬರಗಾಲ ಇಲ್ಲಿ ತಪ್ಪಂಗಿಲ್ಲ. ಆದ್ರೆ ಈ ಡೋಣಿ ನದಿಗೆ ಸಂಬಂಧಪಟ್ಟಂಗೆ ಪ್ರತಿ ವರ್ಷ ಏನು ಮಳೆಗಾಲದಲ್ಲಿ ಅತ್ಯಂತ ಮೈದುಂಬಿ ಹರಿಯುವಾಗ ಸುತ್ತಮುತ್ತಲಿನ ಹೊಲಗಳಲ್ಲಿ ನುಗ್ಗಿ ಸಾಕಷ್ಟು ನಷ್ಟ ಉಂಟಾಗಿರೋದು ಕೂಡ ನಾವು ನೋಡ್ಬೋದಾಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಬಾರಿ ನಾವು ಸಾಕಷ್ಟು ಮನವಿಗಳನ್ನು ಸಲ್ಲಿಸಿದೆವು. ಆ ಭಾಗದ ರೈತರಿರ್ಬೋದು, ರೈತ ಸಂಘದ ಪದಾಧಿಕಾರಿಗಳು ಮಾನ್ಯ ಜಿಲ್ಲಾಡಳಿತದ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಸಲ್ಲಿಸಿದಾಗ ಕೂಡ ಏನು ನೆಪ ಮಾತ್ರಕ್ಕೆ ಅಲ್ಲಿ ಏನದ ಕಾಮಗಾರಿಯನ್ನು ಮಾಡೋದಾಗಿ 1 ಕೋಟಿ 2 ಕೋಟಿ 5 ಕೋಟಿ ಈ ರೀತಿ ಹಣವನ್ನು ಮೀಸಲಿಟ್ಟು ಕೇವಲ ಮೇಲ್ಮೇಲಿನ ಒಂದು ಹೂಳನ್ನು ತೆಗೆಯೋದ್ರ ಮೂಲಕ ಆ ಯೋಜನೆಯನ್ನು ಮಾಡ್ಕೊತ ಬಂದಾರ. ಅದಕ್ಕೆ ಶಾಶ್ವತವಾಗಿ ಯಾವುದೇ ಒಂದು ಪರಿಹಾರ ಕಂಡುಕೊಂಡಿಲ್ಲ. ಅದಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಂಥ MB ಪಾಟೀಲ್ ಮತ್ತು ರಾಜ್ಯ ಸರ್ಕಾರಕ್ಕೆ ಏನು ಒತ್ತಾಯ ಮಾಡಕತ್ತೀವಪ್ಪ ಅಂತಂದ್ರೆ, ಏನು ವಿಜಯಪುರ ಜಿಲ್ಲೆ ಸೇರಿದಂತೆ ಕರ್ನಾಟಕದಲ್ಲಿ ಈ ಏನು ಡೋಣಿ ನದಿ ಹರಿತ ಸುಮಾರು 193 ಕಿಲೋಮೀಟ್ರದಿಂದ 215 ಕಿಲೋಮೀಟ್ರ್ ಅಂತ ಹೇಳ್ತಾರೆ. ಆ ಎಲ್ಲ ಡೋಣಿ ನದಿಗೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ಹೂಳು ತೆಗೆದು 3 ನಕಾಶೆಯಂತೆ ಹದ್ದುಬಸ್ತನ್ನು ಮಾಡಿ ಅಲ್ಲಿ ಏನದ ಕಲ್ಲು ಪಿಚ್ಚಿಂಗ್ ಮಾಡ್ಬೇಕಂದ್ರೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿ ಮತ್ತು ನ್ಯಾಷನಲ್ ಬಾಂಬು ಮಿಷನ್ ಅಡಿಯಲ್ಲಿ ಆ ಎರಡೂ ಬದಿಗಳಲ್ಲಿ ಏನು ಬಿದಿರನ್ನು ಹಚ್ಚಿದ್ರೆ ಮಾತ್ರ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯದ. ಇಲ್ಲಪ್ಪ ಅಂತಂದರೆ ಇವರು ಕೇವಲ 2 ಕೋಟಿ 5 ಕೋಟಿ 10 ಕೋಟಿ ರೂಪಾಯಿ ಈ ರೀತಿ ಸಾರ್ವಜನಿಕ ಹಣವನ್ನು ಪೋಲು ಮಾಡೋಕೆ ಮತ್ತು ಇದೇ ರೀತಿಯಾಗಿ ನಷ್ಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಿ ಅದನ್ನು ಶಾಶ್ವತ ಪರಿಹಾರಕ್ಕಾಗಿ ಒಂದು ಆಗ್ರಹ ಮಾಡ್ಬೇಕಂತೇಳಿ ಸಂದರ್ಭದಲ್ಲಿ ಹೇಳ್ತಾರೆ.